ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನೋ ಮಿಡುಕಾಡುತ್ತಿರುವೆ ನಾನು. ಸಿಂಗರ್ಸ್ಗೆ ಎಲ್ಲ ಕಡೆ ಎನ್ಕರೇಜ್ಮೆಂಟ್ ಸಿಕ್ಕರೆ ಅದರ ಒಂದು ಇದೇ ಬೇರೆಮ್ಮ. ಈ ಹಾಡುಗಳು ರೇಡಿಯೋನಲ್ಲೆಲ್ಲ ಕೇಳಿದಾಗಲ್ಲ ಅಯ್ಯೋ ನಾನು ಮುಂದೊಂದು ದಿವಸ ನನ್ನ ಹಾಡು ಈ ಥರ ರೇಡಿಯೋನಲ್ಲಿ ಬರುತ್ತಾ ಅನ್ನೋದು ದೊಡ್ಡ ಕನಸಿತ್ತು. ಯಾರು ಲೈವಲ್ಲಿ ಕಂಟಿನ್ಯೂಸ್ ಆಗಿ ಹಾಡ್ತಾರೆ ನೋಡು, ಅಂದರೆ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಹಾಡ್ತಾರಲ್ಲ, ದಟ್ ಈಸ್ ರಿಯಲ್ ಟ್ಯಾಲೆಂಟ್. ತುಂಬ ಚೆನ್ನಾಗಿ ಹಾಡ್ತಾ ಇರ್ತೀವಿ ಅಂತ ತಿಳ್ಕೊಳ್ಳಿ, ಪ್ರೊಡ್ಯೂಸರ್ಗೆ ಇಷ್ಟ ಇರುತ್ತೆ ಹಾಡ್ಸೋಕ್ಕೆ, ಮ್ಯೂಸಿಕ್ ಡೈರೆಕ್ಟ್ರಿಗೆ ಇಷ್ಟ ಇರಲ್ಲ. ಆವಾಗ ವಾಯ್ಸ್ ಸರಿ ಮಾಡ್ಕೊಳ್ಳಿ ವಾಯ್ಸ್ ಯಾಕೋ ಸ್ವಲ್ಪ ಒಂಥರ ಬರ್ತಿದೆ ಅಂದರೆ ಕಾನ್ಫಿಡೆನ್ಸು ಕಮ್ಮಿ ಮಾಡೋ ಥರ ಕುಗ್ಸೋದು. ಆಮೇಲೆ ಅವ್ರು ಪರ್ಸ್ನಲ್ ಎಲ್ಲ ತೊಗೊಂಡು ಬರ್ತಾರೆ TRPಗೋಸ್ಕರ ಅನ್ಸತ್ತೆ. ಅಂದರೆ ಅವರ ಬಡತನ ಇರ್ಬೋದು, ಅವ್ರ ಮನೆಯಲ್ಲಿ ಏನೋ ಪ್ರಾಬ್ಲಮ್ ಇರ್ಬೋದು. ಬಟ್ ಸಂಗೀತಕ್ಕೆ ಅದೆಲ್ಲ ಬೇಕಾ ಅಂತ ನನಗೆ ಅನಿಸುತ್ತೆ. ಕೆಲವು ಸರಿ ಏನು ಗೊತ್ತಾ, ಎಷ್ಟೊಂದು ಹಾಡು ನಂದು ಸಿನಿಮಾ ಹಾಡುಗಳು ತುಂಬ ಚೆನ್ನಾಗಿದೆ ಹಾಡುಗಳು, ಬಟ್ ಅದು ಹೊರಗಡೆ ಜನಕ್ಕೆ ಗೊತ್ತೇ ಆಗಲಿಲ್ಲ. ನಾನು ಅಷ್ಟೇ ಅವಾಗೆಲ್ಲ ಯಾರಿಗೂ ಈ ಪಿಕ್ಚರಲ್ಲಿ ಹಾಡಿದ್ದೀನಿ ಅಂತ ಹೇಳೋಕ್ಕೆ ಹೋಗ್ತಿರಲಿಲ್ಲ. ಯಾಕೆಂದರೆ ಯಾವಾಗ ವಾಯ್ಸ್ಗಳು ಚೇಂಜ್ ಆಗುತ್ತೋ ಯಾರಿಗೂ ಗೊತ್ತು. ನಾನು ಕರೆದು ಕೇಳ್ತಿದ್ದೆ, ಸರ್ ಏನು ಸರ್ ಈ ಥರ ಬರ್ದಿದ್ದೀರಾ, ನಿಮ್ಮಲ್ಲೂ ಹೆಣ್ಮಕ್ಳಿಲ್ವಾ? ನಾನು ಪೇಯ್ನ್ ತಡೆಯಲ್ಲ ಅಷ್ಟೇ, ಬಟ್ ಏನೀಗ ಇನ್ನೊಂದು ಸ್ವಲ್ಪ ಕೆಲವು ವರ್ಷ ಹೋಗೋದ್ರೊಳಗೆ ಇವಾಗ ಹೋಗ್ತಾ ಇದ್ದೀನಿ ಅಷ್ಟೇ, ಹಿಂಗೆ ಹೇಳೋಳು.